ನೋಡಿ ಭೂಮಿಕಾ, ನಾನು ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಇನ್ನೇನು ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೋಪದಲ್ಲಿ ನಾನು ಆಡೋ ಮಾತಲ್ಲಿ ನನ್ನ ಜಡ್ಜ್ ಮಾಡಬೇಡಿ ಪ್ಲೀಸ್. ನಾನು ಹಾಗಲ್ಲ. ಇಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಆ್ಯಕ್ಚುಲಿ ನನ್ನ ಲೈಫು ಹೀಗೆಲ್ಲ ಟರ್ನ್ ತೊಗೊಳುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಈ ಮದುವೆ, ಲೈಫ್ ಪಾರ್ಟ್ನರು, ಸಂಸಾರ, ಇದ್ರ ಬಗ್ಗೆ ನನಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಕಲ್ಪನೆ ಇರಲಿಲ್ಲ. ನಾನು ಹೀಗೆ ಒಂಟಿಯಾಗಿ ಇದ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದೇ ಬೆಸ್ಟು ಅಂತ ಅನಿಸಿತ್ತು ಕೂಡ. ಬಟ್ ಅದೇಗೋ ಗೊತ್ತಿಲ್ಲ, ಸ್ಟ್ರೈಟ್ ಆಗಿದ್ದ ರೋಡಲ್ಲಿ ಸಡನ್ನಾಗಿ ಒಂದು ಟರ್ನ್ ಸಿಕ್ಕಿದಾಗೆ ಟರ್ನು, ರೋಡ್ ಹಂಪು, ನನಗೆ ಇದುವರೆಗೂ ಕರೆಕ್ಟಾಗಿ ಕ್ಲಾರಿಟಿ ಸಿಕ್ಕಿಲ್ಲ. ಬಟ್ ಅಲ್ಲಿಂದ ನನ್ನ ಲೈಫ್ ಜರ್ನಿದು ದಿಕ್ಕು ಬದಲಾಯಿಸಿದ್ದಂತೂ ನಿಜ. ಆಮೇಲೆ ಆಗಿದ್ದೆಲ್ಲ ಬೇರೆ ಥರ. ಅದನ್ನು ಹೆಂಗೆ ಹೇಳಬೇಕು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ನೋಡಿ, ಐ ಆಮ್ ಸಾರಿ. ನನ್ನ ಲೈಫಲ್ಲಿ ಹೀಗೊಬ್ರು ಕಂಪ್ಯಾನಿಯನ್ ಸಿಗ್ತಾರೆ, ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ನನ್ನ ಮನಸ್ಸಲ್ಲಿದ್ದನ್ನು, ನನ್ನ ಅನ್ಸಿದ್ದನ್ನೆಲ್ಲ ತೋಚಿ ನಿಮ್ಮ ಹತ್ರ ಹೇಳ್ಕೊಂಬಿಟ್ಟಿದ್ದೀನಿ. ದಯವಿಟ್ಟು ಇದನ್ನು ಯಾರ ಹತ್ರ ಶೇರ್ ಮಾಡಬೇಡಿ ಪ್ಲೀಸ್. ಏನಾದರೂ ಹೇಳಿದ್ರಾ? ಏನಿಲ್ಲ ಏನಿಲ್ಲ. ನೀವೇನು ಕೇಳಿಸ್ಕೊಂಡಿಲ್ಲ ಅಂದರೆ ನಾನೇನು ಹೇಳಿಲ್ಲ. ಜಸ್ಟ್ ಫರ್ಗೆಟ್ ಇಟ್. ಇವ್ರೇನಾದ್ರೂ ಹೇಳಿದ್ರಾ? ಏನು ಹೇಳಿರ್ಬೋದು? ಏನು ಹೇಳಿಲ್ಲ ಅನ್ಸುತ್ತೆ. ಮಹಿ, ನಾನು ರೆಡಿಯಾಗಿ ಆಫೀಸಿಗೆ ಹೋಗ್ತಿದ್ದೀನಿ. ಬೇಗ ಇದ್ದು ರೆಡಿಯಾಗು. ಮನೇಲಿ ಯಾರೂ ಇಲ್ಲ. ಅಪ್ಪ ಅಮ್ಮ ಅದೇನೋ ಫಂಕ್ಷನ್ ಇದೆ ಅಂತ ಆಚೆ ಹೋಗಿದ್ದಾರೆ. ಅಪೇಕ್ಷಂಗೆ ಶೋ ಇದೆಯಂತೆ. ಅಮ್ಮ ಹೇಳಿದ್ರು ಬ್ರೆಡ್ ಟೋಸ್ಟ್ ಮಾಡಿ ನಿನಗೋಸ್ಕರ ಇಟ್ಟಿದ್ದಾರಂತೆ, ತಿನ್ನು. ಇನ್ನೂ ಏನಾದರೂ ಡೌಟ್ ಇದ್ರೆ ನನಗೆ ಕಾಲ್ ಮಾಡು, ಸರಿನಾ? ಬಾಯ್. ಏನಂದೆ? ಆಫೀಸಿಗೆ ಹೋಗ್ತಿದ್ದೀನಿ ಬಾಯ್ ಅಂದೆ. ಅದಲ್ಲ, ಮನೇಲಿ ಯಾರು ಇಲ್ಲ ಅಂದ. ಹಾ ಹೇಳ್ದೆ. ಹಾಗಿದ್ರೆ ನೀನು ಆಫೀಸ್ಗೆ ಹೋಗ್ಬೇಡ. ಅದು ಹೇಗಾಗತ್ತೆ ಮಹಿ? ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ, ಆಫೀಸಿಗೆ ಹೋಗಲೇಬೇಕು. ಒಂದಿನ ರಜಾ ಹಾಕಿದ್ರೆ ಏನೂ ಆಗಲ್ಲ. ನನ್ನ ವರ್ಕ್ ಬಗ್ಗೆ ನಿನಗೆ ಗೊತ್ತಲ್ವಾ? ನನ್ಗೇನು ಗೊತ್ತು? ನನ್ಗೇನು ಗೊತ್ತಿಲ್ಲ. ನಾನೇನು ಆಚೆ ಕರ್ಕೊಂಡು ಹೋಗು ಅಂತ ಕೇಳಿದ್ನಾ? ಇವತ್ತೊಂದಿನ ಮನೆಯಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್. ಮದುವೆ ಆದಾಗಿಂದ ನಾವಿಬ್ರು ಕರೆಕ್ಟಾಗಿ ಟೈಮೇ ಸ್ಪೆಂಡ್ ಮಾಡಿಲ್ಲ. ಹನಿಮೂನ್ಗೆ ಅಂತ ಹೋದ್ವಿ, ಇಲ್ಲೇನೋ ಶಾಸ್ತ್ರ ಇದೆ ಅಂತ ವಾಪಸ್ ಬಂದ್ವಿ. ಆಮೇಲೆ ಇಬ್ರು ಬ್ಯುಸಿ ಆಗಿಬಿಟ್ವಿ. ನನಗೋಸ್ಕರ ಇವತ್ತೊಂದಿನ ನಿನ್ನ ವರ್ಕ್ನ ನೀನು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ವಾ? ಪ್ಲೀಸ್. ಹಾಗಲ್ಲ ಮಹಿ, ಪ್ಲೀಸ್ ಅರ್ಥ ಮಾಡ್ಕೊ. ಹಾಗೂ ಇಲ್ಲ ಹೀಗೂ ಅಲ್ಲ, ನೀನು ಇವತ್ತು ರಜಾ ಮಾಡಬೇಕು ಅಷ್ಟೇ. ಪ್ಲೀಸ್ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಕಾಫಿ. ಥ್ಯಾಂಕ್ ಯು. ಪ್ಲೆಷರ್. ಇದೇನು ಕಾಫಿ ಈ ಥರ ಇದೆ? ಯಾಕೇನಾಯ್ತು? ತಣ್ಣಗಿದೆ. ನಾನು ತುಂಬ ಬಿಸಿಯಾಗಿ ಕಾಫಿ ಕುಡಿಯೋದು. ಆಮೇಲೆ ಡಿಕಾಕ್ಷನ್ ಕಡಿಮೆ ಇದೆ, ನನಗೆ ಡಿಕಾಕ್ಷನ್ ಜಾಸ್ತಿ ಇರಬೇಕು. ಸಾರಿ, ಬಟ್ ನಾನೇನು ಮಾಡಲಿ? ಇಷ್ಟು ದೊಡ್ಡ ಮನೆಯಲ್ಲಿ ಕಿಚನಿಂದ ರೂಮಿಗೆ ತರೋ ಅಷ್ಟಲ್ಲಿ ತಣ್ಣಗೋಗ್ಬಿಡುತ್ತೆ. ಕೊಡಿ, ನಾನು ಬಿಸಿ ಮಾಡ್ಕೊಂಡು ಬರ್ತೀನಿ. ನಿನ್ನೆ ರಾತ್ರಿ ನಾನು ಮಾತಾಡಿದ್ದವರು ಕೇಳಿಸ್ಕೊಂಡಿಲ್ವಾ? ಒಂದು ಗೊತ್ತಾಗ್ತಾ ಇಲ್ವಲ್ಲ.
ತಗೊಳ್ಳಿ. ಥ್ಯಾಂಕ್ ಯು. ಪ್ಲೇಸ್. ಇದು ಚೆನ್ನಾಗಿದೆ. ಥ್ಯಾಂಕ್ ಯು. ಡೋಂಟ್ ಮೈಂಡ್, ಬಟ್ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಕಾಫಿ ಕುಡಿತೀರಾ? ಬಾಡಿನಲ್ಲಿ ಕೆಫಿನ್ ಜಾಸ್ತಿ ಇದ್ರೆ ನಿದ್ದೆ ಬರಲ್ಲ, ಜಾಸ್ತಿ ಕೆಲಸ ಮಾಡ್ಬೋದು, ಆ್ಯಂಡ್ ಎನರ್ಜೈಸ್ಡ್ ಆಗಿರ್ತೀನಿ. ಹಾಗಾಗಿ ಸ್ಟ್ರಾಂಗ್ ಆಗಿ ಹೈ ಡಿಕಾಕ್ಷನ್ ಕಾಫಿ ಕುಡಿತೀನಿ. ಜಾಸ್ತಿ ಡಿಕಾಕ್ಷನ್ ಓಕೆ, ಆದರೆ ಲೈಟ್ ಕಾಫಿನೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಐಸ್ ಕ್ರೀಮ್ ಥರ. ನಿಮ್ಗೆ ಇಷ್ಟ ಆಗಿದ್ದು ನನಗೆ ಇಷ್ಟ ಆಗುತ್ತೆ, ನನಗೆ ಇಷ್ಟ ಆಗಿದ್ದು ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಕಾಫಿ ಇನ್ನೂ ಚೆನ್ನಾಗಿರಬೇಕು ಅಂದರೆ ಅದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹೌದಾ? ಏನಾದ್ರು ಹೇಳಿ ತರ್ಸೋಣ. ಮಳೆ. ಆದರೆ ಅದನ್ನು ತರ್ಸೋಕ್ಕಾಗಲ್ಲ, ತಾನಾಗಿ ಬರಬೇಕು. ನಾನು ನಿಮ್ಮನ್ನ ಒಂದು ಪ್ರಶ್ನೆ ಕೇಳಬೇಕು. ನಿನ್ನೆ ರಾತ್ರಿ ನಾನು ಮಾತಾಡಿದ್ದನ್ನ ನೀವು ಕೇಳಿಸ್ಕೊಳ್ಳಿಲ್ವಾ? ನೀವು ಒಳಗಡೆ ಇದ್ರಿ, ನಾನು ಹೊರಗಡೆ ಇದ್ದೆ. ಅಂಥದ್ದೇನು ಮಾತಾಡಿದ್ರಿ? ನಿಜ. ಹಾಂ, ಏನು ಮಾತಾಡಿದ್ರಿ ಹೇಳಿ. ಏನಿಲ್ಲ ಬಿಡಿ, ಮತ್ತೆ ಯಾವಾಗಾದ್ರೂ ಹೇಳ್ತೀನಿ. ಅದೇನಂತ ಕರೆಕ್ಟಾಗಿ ಹೇಳಿ, ನೀವು ಹೇಳ್ದೇ ಇದ್ರೆ ಹೆಂಗೆ? ನಾನು ಏನು ಹೇಳಬೇಕು ಅಂತಿದ್ದೆ ಅಂದರೆ, ನೀವು ನನಗೊಂದು ಹೆಲ್ಪ್ ಮಾಡ್ಬೋದಾ? ಮಳೆ ಬಂದಾಗ ಬಜ್ಜಿ ಬೊಂಡ ಮಾಡ್ಕೊಡ್ತೀರಾ? ನಿಮ್ಮ ಕೈ ರುಚಿ ಹೇಗಿರುತ್ತೆ ಅಂತ ನೋಡೋಕೆ ಆಸೆ ನನಗೆ. ನೀವು ಮಳೆ ಬಂದಾಗ ಎಷ್ಟು ಕಾಫಿನ ಎಂಜಾಯ್ ಮಾಡ್ಕೊಂಡು ಕುಡಿತೀರೋ ಹಾಗೆ ನಾನು ಬಜ್ಜಿ ಬೊಂಡನ ಎಂಜಾಯ್ ಮಾಡ್ಕೊಂಡು ತಿಂತೀನಿ. ಅದನ್ನು ಕೇಳಬೇಕಾಗಿತ್ತು ಅಷ್ಟೆ. ನಾನು ಖಂಡಿತ ಮಾಡಿಕೊಡ್ತೀನಿ, ಆದರೆ ನೀವು ಹೇಳಕ್ಕೆ ಬಂದಿರೋ ವಿಷಯ ಇದಲ್ಲ. ಅದೇನಂತ ಕರೆಕ್ಟಾಗಿ ಹೇಳಿ. ನೀವು ಫಸ್ಟು ಕೇಳುವಾಗಿದ್ದು ಫೋರ್ಸೇ ಬೇರೆ, ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಬೇರೆ ಇತ್ತು. ಆದರೆ ಈಗ ನೀವು ಹೇಳ್ತಿರೋ ಮಾತು ಬೇರೆ ಥರನೇ ಇದೆ. ಪ್ಲೀಸ್ ಅದೇನು ಅಂತ ಕರೆಕ್ಟಾಗಿ ಹೇಳಿ. ಬಿಡಿ, ಮತ್ತೆ ಯಾವಾಗಾದ್ರೂ ಹೇಳ್ತೀನಿ. ಇವತ್ತೇ ಹೇಳ್ಬೋದಲ್ವಾ? ಈಗ ಬೇಡ, ಈಗ ಬೇಡ. ಸರಿ, ನಾನು ಫೋರ್ಸ್ ಮಾಡಲ್ಲ. ನಿಮಗೆ ಯಾವಾಗ ಹೇಳಬೇಕು ಅಂತ ಅನ್ಸುತ್ತೋ ಅವಾಗೆ ಹೇಳಿ. ಕಾಫಿ ಕುಡಿ. ಇವ್ರಿಗೆ ನಿಜವಾಗ್ಲೂ ಏನು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾರಾ, ಅಥವಾ ಗೊತ್ತಿದ್ದು ಇನ್ನೊಂದ್ಸರ್ತಿ ನನ್ನ ಬಾಯಲ್ಲೇ ಮಾತಾಡಿಸ್ಬೇಕು ಅಂತ ಇದ್ದಾರೆ, ನಾಟಕ ಮಾಡ್ತಾ ಇದ್ದಾರಾ? ನನ್ನ ಬಗ್ಗೆ ಬೇರೆ ಏನಾದರೂ ಡಿಸಿಷನ್ ಬಂದಿದ್ದಾರಾ? ಯಾಕೋ ಅಪ್ಸೆಟ್ ಆಗಿದೆಯಾ? ಇನ್ನೇನು ಮಾಮ್ಸ್, ಆ ಆನಂದದ ವಿಷಯ ಮಾಮ್ಸ್, ಅವನು ಮನೆ ವಿಷಯಕ್ಕೆ ತಲೆ ಹಾಕೋದೇ ನನಗೆ ಇಷ್ಟ ಇಲ್ಲ. ಅಂತದ್ರಲ್ಲಿ ಆಫೀಸ್ ವಿಷಯದಲ್ಲೂ ಇಂಟರ್ಫಿಯರ್ ಆಗ್ತಿದ್ದಾನೆ. ಅಲ್ಲ ಮಾಮ್ಸ್, ಆ ಕೆಲ್ಸದವನ್ ಮುಂದೆ ನಾನೇ ಒಬ್ಬ ಕೆಲ್ಸದವನ್ ತರ ಹೋಗಿ ಅಪ್ರೂವಲ್ಗೆ ಸೈನ್ಗೋಸ್ಕರ ಕಾಯ್ಕೊಂಡು ನಿಂತ್ಕೋಬೇಕಾ? ಮಾಮ್ಸ್, ನಿಜ ಸೀರಿಯಸ್ಲಿ ಇದು ಸಾಧ್ಯ ಇಲ್ಲ. ಇದೀಗೆ ಮುಂದುವರೆದ್ರೆ ಲಕ್ಷಗಟ್ಲೆ ಅಲ್ಲ ಮಾಮ್ಸ್, ₹1 ಸಿಗೋದು ಕಷ್ಟನೇ. ಹೌದಾ ನಿಮ್ಮಯ್ಯ? ಅವನ ಹತ್ರ ಪರ್ಮಿಷನ್ ತಗೊಳ್ಳುವಂಥದ್ದೇನಿದೆ? ನಿಮ್ಮ ಅಣ್ಣಗೆ ಬುದ್ಧಿ ಇಲ್ಲ, ನಿನಗೂ ಮೆಂಟಲಿಸಸ್ ನನಗೂ ಮೆಂಟಲಿಸಸ್. ಆದಷ್ಟು ಬೇಗ ಆ ಜಾಗಕ್ಕೆ ಬೇರೆಯವ್ರನ್ನ ತಂದು ಕೂರಿಸ್ಬೇಕು. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಐಡಿಯಾ? ಸ್ಟ್ರೈಟ್ ಆಗಿ ಬಿಗ್ ಬ್ರದರ್ ಹತ್ರ ಹೋಗಿ, ಆನಂದ್ಗೆ ಯಾಕೆ ಪಾಪ ಅಷ್ಟೊಂದು ರಿಸ್ಕು, ಫೈನಾನ್ಸ್ ಕೆಲಸಗಳನ್ನ ನೋಡ್ಕೊಳ್ಳೋದಿಕ್ಕೆ ಬೇರೆ ಯಾರಾದ್ರೂ ಕ್ಯಾಂಡಿಡೇಟ್ನ ಹೈಯರ್ ಮಾಡೋಣ ಅಂತ ಕನ್ವಿನ್ಸ್ ಮಾಡಬೇಕು. ಆಗ ಬಿಗ್ ಬ್ರದರ್ ಏನ್ ಮಾಡ್ತಾನೆ, ಆ ಜಾಗಕ್ಕೆ ಯಾವ್ದಾದ್ರು ಒಳ್ಳೆ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡು ಅಂತ ನನಗೆ ಹೇಳ್ತಾನೆ. ಅದರಿಂದ ನಮಗೂ ಉಪಯೋಗ ಏನು? ಉಪಯೋಗ ಇದೆ. ಆ ಪೋಸ್ಟ್ಗೆ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡೋದು, ಇಂಟರ್ವ್ಯೂ ಮಾಡೋದು ನಾನೇ.
ಆಲ್ರೆಡಿ ನಾನು ಅದಕ್ಕೆ ಸೂಟಬಲ್ ಆದ ಕ್ಯಾಂಡಿಡೇಟ್ನ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಈ ವ್ಯಕ್ತಿನ ಕರ್ಕೊಂಡೋಗಿ ಆ ಜಾಗದಲ್ಲಿ ಕೂರಿಸಿದ್ರೆ ನಮಗೆ ಇಷ್ಟ ಬಂದಷ್ಟು ಚೆಕ್ಗೆ ಸೈನ್ ಹಾಕ್ಸ್ಕೋಬಹುದು, ನಮಗೆ ಇಷ್ಟ ಬಂದಷ್ಟು ಫಂಡ್ಸ್ನ ಟ್ರಾನ್ಸ್ಫರ್ ಮಾಡಿಸ್ಬೋದು, ಆ್ಯಂಡ್ ನಮಗೆ ಹೇಗೆ ಬೇಕೋ ಹಾಗೆ ಬದುಕ್ಬೋದು. ಸೂಪರ್ ಅಲಿವಯ್ಯ, ಸೂಪರ್ ಐಡಿಯಾ. ಆದ್ರೆ ಹುಷಾರು, ಪೋಸ್ಟರ್ ಸ್ವಲ್ಪ ಸಿಕ್ಕಾಕೊಂಡಲ್ಲ ಅಂಥವ್ರನ್ನ ತಂದು ಕೂರಿಸ್ಬೇಡ. ನಮಗ್ ಬೇಕಾಗಿರೋ ಕೆಲಸನ ಸಿಕ್ಕಾಕೊಳ್ದೆ ಮಾಡೋವಂಥವ್ರನ್ನ ತಂದು ಕೂರ್ಸು. ಮಾಮ್ಸ್, ಇವನು ನಮಗೆ ಪಕ್ಕಾ ಕೆಲ್ಸಕ್ಕೆ ಬರ್ತಾನೆ, ಆ್ಯಂಡ್ ನಾನು ಅಂಥವನ್ನೇ ಹುಡುಕಿದ್ದೀನಿ. ಸೊ ಈಗ ನೀನೇನು ಮಾಡಬೇಕು ಅಂತಂದ್ರೆ ಸ್ಟ್ರೈಟ್ ಆಗಿ ಅಣ್ಣನ ಹತ್ರ ಹೋಗಿ ನಾನೇನೇನು ಹೇಳೋದು ಅದನ್ನೆಲ್ಲ ಹೇಳಿ ಅಣ್ಣನ ಕನ್ವಿನ್ಸ್ ಮಾಡಬೇಕು. ಅವನು ಆಬ್ವಿಯಸ್ಲಿ ಇಂಟರ್ವ್ಯೂ ತಗೊಳ್ಳೋದಕ್ಕೆ ನನಗೆ ಹೇಳ್ತಾನೆ, ಮುಂದಿದ್ದನ್ನ ನಾನು ನೋಡ್ಕೋತೀನಿ. ಅಳಿವಯ್ಯ, ನಾನು ಕನ್ವಿನ್ಸ್ ಮಾಡಿದ್ರೆ ಗೌತಮ್ ಒಪ್ಕೊಂಡ್ಬಿಡ್ತಾನ? ಒಪ್ಪಿಸ್ಲೇಬೇಕು. ನಮ್ಮ ಕೆಲಸ ಆಗಬೇಕು ಅಂದ್ರೆ ತಲೆ ಓಡಿಸ್ಬೇಕು. ಸರಿ ಅಳಿವಯ್ಯ, ನೀನು ಹಂಗೆ ಲೈನಲ್ಲಿರು. ನಿನ್ನ ಅಣ್ಣನ ಹೆಂಗ್ ಕನ್ವಿನ್ಸ್ ಮಾಡ್ತೀನಿ ಅಂತ ನೀನು ನೋಡ್ತಾ ಇರು. ಆಲ್ ದ ಬೆಸ್ಟ್. ಇಷ್ಟಾದ್ರೂ ನನ್ನ ಕಡೆ ನೋಡ್ತಾ ಇಲ್ವಲ್ಲ ಅಳಿಮಯ್ಯ? ಮಾವ, ಏನಾದರೂ ಅರ್ಜೆಂಟ್ ಇತ್ತಾ? ಅಲ್ಲ, ನಾನೊಂದು ಮುಖ್ಯವಾದ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಹೇಳಿ. ಅದೇ ನಮ್ಮ ಅಕೌಂಟೆಂಟ್ನ ಒದ್ದು ಹೊರಗೆ ಹಾಕಿದ್ವಲ್ಲ, ಖಾಲಿ ಇರೋ ಸೈಟನ್ನು, ಖಾಲಿ ಇರೋ ಪೊಸಿಷನ್ನ ಜಾಸ್ತಿ ದಿನ ಬಿಡಬಾರ್ದಲ್ವಾ? ಒಳ್ಳೆ ಅಕೌಂಟೆಂಟನ್ನು ನೋಡಿ ಅಪಾಯಿಂಟ್ ಮಾಡೋದು ಒಳ್ಳೇದು ಅಂತ ನಂಗೆ ಅನ್ನಿಸ್ತಾ ಇದೆ. ಅಲ್ಲ, ನೀನು ಯಾವತ್ತೂ ಟೆನ್ಷನಲ್ಲೇ ಇರ್ತೀಯ, ನಾವು ಬ್ಯುಸಿ ಇರ್ತೀವಿ. ಆನಂದ ಮೇಲೂ ಅವನಿಗೆ ಸಾಕಷ್ಟು ಜವಾಬ್ದಾರಿಗಳಿವೆ. ಅವನ ಭಾರನ ಇನ್ನಷ್ಟು ಪಾರ ಮಾಡೋದು ಬೇಡ ಅಂತ ಅಷ್ಟೇ. ಅಲ್ಲ, ನನಗನ್ಸಿದ ನಾನು ಹೇಳಿದೆ, ಉಳಿದದ್ದು ನಿನಗೆ ಬಿಟ್ಟಿತ್ತು. ನೀವು ಹೇಳಿದ್ದು ಸರಿಯಾಗೇ ಇದೆ. ಖಾಲಿ ಇರೋ ಪೊಸಿಷನ್ನ ಜಾಸ್ತಿ ದಿನ ಬಿಡೋಕ್ಕಾಗಲ್ಲ. ಸರಿ, ನಾನು ಜಯದೇವ್ ಹತ್ರ ಮಾತಾಡ್ತೀನಿ. ಯಾರನ್ನಾದರೂ ಒಬ್ಬರನ್ನ ಅಪಾಯಿಂಟ್ ಮಾಡೋದಕ್ಕೆ ಹೇಳಿ. ಅದಕ್ಕಾಗಲೇ ಒಬ್ಬ ಬಕ್ರ ಫಿಕ್ಸ್ ಆಗಿದ್ದಾನೆ. ಏನು ಮಾವ, ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ? ಏನಿಲ್ಲ, ನೀನು ಹೇಳಲಿ ಭಯ್ಯ, ನಾನೇನೋ ಯೋಚನೆ ಮಾಡ್ತಿದ್ದೆ. ಜಯದೇವ್ ಇಂಟರ್ವ್ಯೂ ಮಾಡಲಿ, ನಾನು ಅವನ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಓಕೆ 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 ಓಕೆ. ರೋಡ್ಗಟ್ಲೆ ಲಡ್ಡು ಬಂದು ಬಾಯಿಗೆ ಬಿದ್ದಂಗಾಯ್ತು. ಏನು ಮಾವ? ಏನಿಲ್ಲ ಮಾವ, ಬೇಡ ಇರಿ. ಜಯದೇವ್ ಇಂಟರ್ವ್ಯೂ ಮಾಡೋದು ಬೇಡ. ಆನಂದ್ ಮಾಡಿ, ನಾನು ಹೇಳ್ತೀನಿ. ಅಯ್ಯೋ ದೇವ್ರೆ, ಬಾಯಿಗೆ ಬಿದ್ದು ಲಡ್ಡು ರಿವರ್ಸ್ ಗೇರಲ್ಲಿ ವಾಪಸ್ ಹೋಗ್ಬಿಡ್ತಲ್ಲಪ್ಪ. ಅದು ಜಯದೇವ್ಗೆ ಮೆಚುರಿಟಿ ಸಾಲದು, ಎಮೋಷನಲ್ ಆಗಿಬಿಡ್ತಾನೆ. ಯಾರಾದ್ರೂ ಕಷ್ಟ ಅಂತ ಬಂದರೆ ಕರಗ್ಬಿಡ್ತಾನೆ. ಇನ್ನೊಬ್ಬರು ಕಷ್ಟಕ್ಕೆ ಅಯ್ಯೋ ಅನ್ನೋದು ಒಳ್ಳೆ ಗುಣನೇ. ಆದರೆ ಬಿಸ್ನೆಸ್ಗೆ ಬೇಕಾಗಿರೋದು ಟ್ಯಾಲೆಂಟ್, ಸೆಂಟಿಮೆಂಟ್ಸ್ ಅಲ್ಲ. ಅದು ಅವ್ನಿಗೆ ಅರ್ಥ ಆಗಬೇಕು. ಅವನಿಗೆ ಜಡ್ಜ್ಮೆಂಟ್ ಕಡಿಮೆ. ಹಿಂಗೆ ಗೊತ್ತಲ್ಲ ಲಾಸ್ಟ್ ಟೈಮ್ ಏನಾಯಿತು ಅಂತ, ಅದು ಮತ್ತೆ ರಿಪೀಟ್ ಆಗಬಾರ್ದು. ನಾನು ಆನಂದ್ಗೆ ಹ್ಯಾಂಡಲ್ ಮಾಡಕ್ಕೆ ಹೇಳ್ತೀನಿ. ಓಕೆ, ಸರಿ ನಿಮ್ಮಯ್ಯ, ಹಾಗೆ ಆಗಲಿ. ಒಟ್ಟಿಗೆ ಎಲ್ರಿಗೂ ಒಳ್ಳೇದಾದ್ರೆ ಅಷ್ಟೇ ಸಾಕು. ಓಕೆ. ಅಲ್ಲಿಗೆ ನಮ್ದೇನಿಲ್ಲ, ಕೇಲ್ಕತ್ತ ನಾಟಕ ಬಂತು ಅಷ್ಟೇ. ಲಡ್ಡು ಬಂದು ಬಾಯಿಗೆ ಬಿತ್ತು ಅಂತ ಅಂದ್ಕೊಂಡ್ರೆ ಬಾಯಿಗೆ ಮಣ್ಣು ಹಾಕ್ಬಿಟ್ಟಲ್ಲಪ್ಪ. ಓಕೆ ಸರ್, ಶೋರ್ ಸರ್, ಸಬ್ಮಿಟ್ ಮಾಡ್ತೀನಿ. ಬಾಯ್. ಜೀವ, ಊಟಕ್ಕೆ ಏನಾದರೂ ಆರ್ಡರ್ ಮಾಡ್ಲಾ? ಆರ್ಡ್ರ್ ಯಾಕೆ? ಕುಕ್ ಮಾಡಿದ್ರಾಯ್ತು. ಹಲೋ, ನನಗೆ ಬರೀ ತಿನ್ನಕ್ ಬರುತ್ತೆ ಅಷ್ಟೇ, ಕುಕ್ಕಿಂಗ್ ಎಲ್ಲ ಬರಲ್ಲ. ಸರಿ, ಹಾಗಿದ್ರೆ ನಿನಗೋಸ್ಕರ ಇವತ್ತು ನಾನು ಕುಕ್ ಮಾಡ್ತೀನಿ. ಬಾ. ರಿಯಲಿ? ಯಾ? ಓಕೆ, ಹಾಗಿದ್ರೆ ನೀನೊಬ್ಬನೇ ಅಡುಗೆ ಮಾಡೋದು ಬೇಡ, ಇಬ್ರು ಸೇರಿ ಅಡುಗೆ ಮಾಡೋಣ. ಅಲ್ಲಿಗೆ ಅಡುಗೆ ಮನೆ ಕತೆ ಮುಗೀತು. ಯಾಕೆ ಹಾಗಂತೀಯ? ಏನಿಲ್ಲ, ನನಗೂ ಅಲ್ಪ ಸ್ವಲ್ಪ ಬರುತ್ತೆ.
ಹೇಳ್ಕೊಡ್ತೀನಿ ಬಾ. ಗೆಳೆಯ ಏನೋ ನೀನು ಯಾವುದನ್ನು ಬೇಕೋ ಅದನ್ನು ಬಿಟ್ಟು ಉಳಿದಿದ್ದನ್ನೆಲ್ಲ ಮಾಡ್ತಿರ್ತೀಯಪ್ಪ ನೀನು. ಏನು ಮಾತಾಡ್ತಾ ಇದೆಯಪ್ಪ? ನಾನೇನೋ ಮಾಡಿದೆ? ನೋಡು, ಇದೇ ನಿನ್ನ ಪ್ರಾಬ್ಲಮ್. ನೀನು ಮಾಡೋ ಮಿಸ್ಟೇಕ್ ಏನು ಅಂತ ನಿನಗೆ ಗೊತ್ತೇ ಆಗೋದಿಲ್ಲ. ನೋಡ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋಬಾರ್ದು ಕಣೋ. ಲೇಟ್ ಆದ್ರೆ ಆಮೇಲೆ ಬಸ್ಸು ಸಿಗಲ್ಲ. ಶುರು ಮಾಡ್ದಲ್ಲಪ್ಪ ನಿನ್ನ ವರ್ಷೆ. ಅದೇನು ಟ್ರೈನು, ಟಿಕೆಟು, ಬಸ್ಲೇ, ನೇರವಾಗಿ ವಿಷಯಕ್ಕೆ ಬಾ. ಬಂದು ಗೆಳೆಯ, ನಿನಗೆ ನಿನ್ನ ಹೆಂಡತಿ ಹತ್ರ ಹೆಂಗಿರಬೇಕು ಅನ್ನೋದೇ ಗೊತ್ತಿಲ್ಲ. ಯು ಆರ್ ಝೀರೋ. ಗೆಳೆಯ, ಹೆಂಡತಿ ಆದವಳು ಒಂದು ಸ್ಟೆಪ್ ಹತ್ರ ಬಂದರೆ ನೀನು ಲಾಂಜ್ ಅಂದ್ಕೊಂಡು 3 ಹೆಜ್ಜೆ ಹತ್ತಿರಕೋಗ್ಬಿಡ್ಬೇಕು. ನೀವಿಬ್ರು ಅಷ್ಟು ಕ್ಲೋಸ್ ಆಗಿರಬೇಕು. ಅಂದರೆ ನೀವಿಬ್ರು ಅಷ್ಟು ಅನ್ಯೋನ್ಯವಾಗಿರಬೇಕು ಅಂತ ಹೇಳಿದ್ರು. ಬೇರೆ ಏನಿಲ್ಲಪ್ಪ. ನನಗೆ ಗೊತ್ತಿತ್ತು ಕಣ ನೀನು ಅದನ್ನೇ ಹೇಳಕ್ ಬರ್ತಾ ಇದೀಯ ಅಂತ. ಎಲ್ಲಿ ನಾನು ಉಗಿತೀನಲ್ಲ ಅಂತ ಸ್ವಲ್ಪ ಚೇಂಜ್ ಮಾಡಿ ಹೇಳ್ತಾ ಇದೀಯ ಅಷ್ಟೇ. ನೀನ್ ಚೇಂಜ್ ಆಗಲ್ಲ ಕಣ. ನಿನ್ನ ನೋಡಿದ್ರೆ ನನಗೂ ಇದೇ ಫೀಲಿಂಗೇ ಬರುತ್ತೆ. ಅಲ್ಲ, ಚೆನ್ನಾಗಿರೋ ಅಂತ ನಿನ್ನ ಹತ್ರ ಎಷ್ಟು ಸರ್ತಿ ಬಡ್ಕೊಂಡಿದ್ದೆ. ಸ್ವಲ್ಪನಾದ್ರೂ ಇಂಪ್ರೂವ್ಮೆಂಟ್ ತೋರಿಸಿದ್ಯಾ? ಗೆಳೆಯ, ಅತ್ತಿಗೆ ಹತ್ರ ಸ್ವಲ್ಪ ಕ್ಲೋಸ್ ಆಗಿರೋ, ಜಾಲಿಯಾಗಿರೋ. ಇವಾಗಲ್ದ ಯಾವಾಗ ಇರೋದು ನೀನು? ಇದನ್ನ ಹೇಳಿದ್ ನಾನು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋಬಾರ್ದು ಅಂತ. ಅರ್ಥ ಆಯ್ತಾ? ಇಲ್ಲ ಗೆಳೆಯ, ಅತ್ತಿಗೆ ಹತ್ರ ಕ್ಲೋಸ್ ಆಗಿರೋದಕ್ಕೆ ನಿನಗೇನೋ ಬಾಧೆ? ಏ ಆನಂದ, ಎಲ್ಲ ಗೊತ್ತಿದ್ದು ಈಗ ಕೇಳ್ತಾ ಇದೆಯಲ್ಲ. ನನಗೆ OCD ಇಶ್ಯೂ ಇದೆ. ಅದೇ ಈಗ ಮಾತಿಗೆ ಮುಂಚೆ OCD ಗೀಸಿಡಿ ಲೈ ಲೈ ಫಸ್ಟ್ ಅದನ್ನೆಲ್ಲ ಮನೆದ ಆಚೆ ಬಿಸಾಕೋ. ಗಂಡ ಹೆಂಡತಿ ಮಧ್ಯೆ OCD ಅಂತ OCD. ನಿಮ್ಮಿಬ್ಬರ ಮಧ್ಯೆ ಅಂಥದ್ದೇನು ಇರಬಾರ್ದು ಕಣೋ. ನೋಡೋ, ಗಂಡ ಹೆಂಡತಿ ಮಧ್ಯೆ ಸಂಸಾರದ ಸರೆಗಮಪ ಬಿಟ್ರೆ ಇನ್ಯಾವ ಸಿಡಿನೂ ಪ್ಲೇ ಆಗಬಾರ್ದು ಗೆಳೆಯ. ನೋಡ, ಗಂಡ ಹೆಂಡತಿ ಅನ್ನೋದೇ ಒಬ್ರಿಗೊಬ್ರು ಹೊಂದ್ಕೊಂಡು ಹೇಗಿದ್ರು ಹಾಗೆ ಒಪ್ಕೊಂಡು ಬದುಕೋದಕ್ಕೆ. ಹೆಂಡತಿನೂ ಬೆಸ್ಟ್ ಫ್ರೆಂಡೇ ಕಣ. ಅವಳನ್ನ ಅದೇ ಥರ ಟ್ರೀಟ್ ಮಾಡಬೇಕು. ಆಗ ಯಾವ ಭಯ, ಈ ಜಡ್ಜ್ಮೆಂಟು, OCD ಯಾವ ಸಮಸ್ಯೆನೂ ಇರೋದಿಲ್ಲ. ಲೈಫಲ್ಲಿ ಎಲ್ಲ ಇದೇ ಥರ ಸಿಂಪಲ್ ಮಾಡ್ಕೊಂಡು ಹೋಗ್ಬೇಕು. ಅದು ಬಿಟ್ಟು ಇರೋ ಗಂಟಿಗೆ ಇನ್ನೊಂದು ಗಂಟು, ಮತ್ತೊಂದು ಗಂಟು ಅಂತ ಗಂಟಿನ ಸರಮಾಲೆನ ಪೋಣಿಸ್ಕೋಬಾರ್ದು ಗೆಳೆಯ. ಅರ್ಥ ಮಾಡ್ಕೊ. ಎಲ್ಲ ನಾವು ಅನ್ಕೊಂಡಂಗೆ ಇರುತ್ತೆ ಕಣ. ನೋಡ, ಸಮಸ್ಯೆ ಅನ್ನೋದು ನಮ್ಮಲ್ಲಿ ಇದೆ ಅನ್ನೋದಾದ್ರೆ ಅದಕ್ಕೆ ಪರಿಹಾರ ಕೂಡ ನಮ್ಮಲ್ಲೇ ಇರುತ್ತೆ. ಅದನ್ನ ಹುಡುಕೋಬೇಕಷ್ಟೇ ನಾವು. ಇರುತ್ತೆ, ಅಲ್ಲೇ ಇರುತ್ತೆ. ಮುಗಿತಾ ನಿನ್ ಸ್ಪೀಚು? ಏಯ್, ಕಷ್ಟ ಇನ್ನೊಬ್ರದ್ದು ಅಂತಾದ್ರೆ ಎಲ್ಲಾರು ಮೋಟಿವೇಶನಲ್ ಸ್ಪೀಕರ್ಸ್, ಎಲ್ಲಾರು ಉಪದೇಶ ಕೊಡೋರೆ. ಕೇಳ್ತೀನಿ ಅಂತ ಏನೇನೋ ಹೇಳಿ ಇರಿಟೇಟ್ ಮಾಡ್ಬೇಡ. ಒಂದು ನಾನು ಏನು ಹೇಳಿದೆ ಅಂತ ಇಷ್ಟೊಂದ್ರೆ ಇದಾಗ್ತಾನೆ ಇವನು. ಚೆನ್ನಾಗಿರು ಅನ್ನೋದೇ ತಪ್ಪ ಅಲ್ಲ? ಇವ್ರು ಮಾಡೋ ಡ್ಯೂಟಿ ನೀವು ಕರೆಕ್ಟಾಗಿ ಮಾಡಿದ್ರೆ ನಾವ್ಯಾಕೆ ಉಪದೇಶ ಕೊಡೋಣ? ಅಳಿಮಯ್ಯ, ಕೇಳಿಸ್ಕೊಂಡ್ಯಾ? ಹೋಗ್ಲಿ ಬಿಡು. ಸರಿ ಬಿಡು ಮಾಂಸಿಗ, ನಾನು ಬೇರೆ ಏನಾದರೂ ಪ್ಲಾನ್ ಮಾಡ್ತೇನೆ. ಅಳಿಮಯ್ಯ, ನನ್ನ ಮಾತು ಕೇಳು. ಹಲೋ ಅಣ್ಣ, ಯಾರ ಹತ್ರ ಮಾತಾಡ್ತಾ ಇದೆ? ಜಯದೇವ್ ಹತ್ರ. ಸಿಸ್ಟರ್, ಏನು ಅಂತ ಹೇಳೋದು ಹೇಳು? ಆಫೀಸಲ್ಲಿ ಏನೇ ಕೆಲಸ ಆಗಬೇಕಾದ್ರೂ, ಎಷ್ಟೇ ಫಂಡ್ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಆನಂದ್ ಹತ್ರ ಪರ್ಮಿಷನ್ ತಗೋಬೇಕು ಅಂತ ಗೌತಮ್ ಹೇಳಿದ್ದಾನೆ. ನಮ್ಮ ಜಯದೇವ ಅಪ್ಸೆಟ್ ಆಗಿಬಿಟ್ಟಿದ್ದಾನೆ. ಸಿಸ್ಟರ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಮ್ಮವ್ರನ್ನ ತಂದು ಕೂರಿಸಿದ್ರೆ ನಮ್ಮ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅಂತ ಒಬ್ಬನ್ನ ಹೈರ್ ಮಾಡಿ ಇಟ್ಟಿದ್ದಾನೆ ಜಯದೇವ. ಅವನ್ನ ಹೈರ್ ಮಾಡ್ತೀನಿ ಅಂತ ಗೌತಮ್ಗೆ ಹೋಗಿ ಹೇಳು ಅಂತ ಜಯದೇವ್ ಹೇಳ್ದ. ನಾನು ಹೋಗಿ ಹೇಳಿದೆ. ಆ ಹೈರ್ ಮಾಡೋ ಕೆಲಸನ್ನು ಆನಂದ್ಗೆ ಹೇಳ್ತೀನಿ ಅಂತ ಗೌತಮ್ ಹೇಳ್ದ. ಅಲ್ಲಿಗೆ ನಮ್ಮ ಕತೆ ಮುಂಡ. ಸುಮ್ಮನೆ ಜೈ, ನೀನು ಅಪ್ಸೆಟ್ ಆಗಬೇಡ. ನಾವೇನಾದರೂ ಮಾಡಬೇಕು ಅಂದಾಗ ವಿಘ್ನ ಬರೋದು ಒಳ್ಳೆ ವಿಷಯ. ನಮಗೆ ಇನ್ನೂ ಯೋಚನೆ ಮಾಡೋದಕ್ಕೆ ಸಮಯ ಸಿಕ್ದಂಗೆ ಆಗಲ್ವಾ? ಮಾಮ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದಿನೇ ದಿನೇ ಆನಂದದ ಆಟ ಜಾಸ್ತಿ ಆಗ್ತಾನೆ ಇದೆ. ಅವನು ಮನೆಯವನ ಹೊರಗಡೆ ಅವನ ಅನ್ನೋ ಡೌಟ್ ಶುರು ಆಗಿದೆ ನನಗೆ.
ಮಾಮ್ ಮನೆಯಲ್ಲಿ ಆಫೀಸಲ್ಲಿ ಎಲ್ಲ ಕಡೆ ಅವಂದೇ ಅಧಿಕಾರನ ನಾವೇನು ಮತ್ತೆ ನಾನು ಅವನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಸೈನ್ ಹಾಕಿ ಸರ್ ಅಂತ ಬೇಡ್ಕೋಬೇಕಾ? ದೀಪ ಹಾರಕ್ಕೆ ಮುಂಚೆ ಜೋರಾಗಿ ಉರಿಯತ್ತಂತೆ. ಇವನು ನಮ್ಮ ಮನೆಗೆ ಹತ್ರ ಆಗ್ತಿದ್ದಾನೆ ಅಂತಂದರೆ ಬೇಗ ದೂರ ಆಗ್ತಾನೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನೀನು ಸುಮ್ಮನೆ ಅಪ್ಸೆಟ್ ಆಗಬೇಡ. ಮಾಮ್ ಮಾಮ್ ನೀನು ಫೋರ್ಸ್ ಮಾಡಿದ್ರೆ ಕೆಲಸ ಆಗುತ್ತಲ್ವಾ? ನಾನು ಫೋರ್ಸ್ ಮಾಡಿ ನನಗಾಗಲ್ಲ ಅಂತ ಹೇಳಿದ್ರೆ ಇಲ್ಲ ಅನ್ನೋದು ಆಕಸ್ಮಿಕ ಆದರೂ ಆಮೇಲೆ ಅದು ಅಭ್ಯಾಸ ಆಗ್ಬಿಡತ್ತೆ. ಇಲ್ಲಿವರೆಗೂ ಒಂದ್ಸರಿನೂ ನನ್ನ ಮಾತಿಗೆ ಇಲ್ಲ ಅಂತ ಹೇಳಿಲ್ಲ. ಇನ್ನು ಮುಂದೇನು ಹಾಗಾಗಬಾರ್ದು. ಮೊದಲು ಅವನಿಗೆ ಸ್ವಲ್ಪ ಸಮಯ ಕೊಡಬೇಕು, ಆಮೇಲೆ ಹಿಡಿಬೇಕು. ನೀನಾಗಿ ನೀನು ದುಡುಕಿ ನಿರ್ಧಾರ ತಗೋಬೇಡ. ಸ್ವಲ್ಪ ದಿನ ಆನಂದಾಟ ಮುಂದುವರಿಲಿ. ಅವನಿಗೆ ಏನು ಮಾಡಬೇಕು ಅಂತ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಸಿಸ್ಟರ್ ಏನು ಮಾಡ್ತೀಯ? ಖಜಾನೆ ಇರೋ ಜಾಗಕ್ಕೆ ಇಲಿ ಬಂದು ಸೇರ್ಕೊಂಡಿದೆ. ನಮಗೇನು ತೊಂದರೆ ಆಗಲ್ಲ ಅಂತ ಇಲ್ಲಿವರೆಗೂ ಸುಮ್ಮನೆ ಇದ್ದೆ. ಈಗ ಆ ಇಲಿ ನಮಗೆ ಖಜಾನೆ ಮುಟ್ಟಕ್ಕೆ ಬಿಡ್ತಿಲ್ಲ ಅಂದರೆ ಆ ಇಲಿ ಏನಿರಬಾರ್ದು. ನನ್ನ ಮಕ್ಕಳು ಚಿಕ್ಕವರಾಗಿದ್ರು ಅಂತ ನಾನು ಸುಮ್ಮನೆ ಇದ್ದೆ. ಈಗ ದೊಡ್ಡವರಾಗಿದ್ದಾರೆ. ನನ್ನ ಮಕ್ಕಳಿಗೆ ತೊಂದರೆ ಕೊಟ್ರೆ ಯಾರಾದರೂ ನಾನು ಉಳಿಸಲ್ಲ. ಈ ಇಲಿನ ಈ ಮನೆಯಿಂದ ಹೇಗೆ ಹೊರಗಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನರ್. ಮಾಡು ಮಾಡು ಕ್ಯಾರಿ ಆನ್.